ನಟಿ ಕಾವ್ಯ ಅವರ ಹುಟ್ಟುಹಬ್ಬ ತುಂಬಾ ಚೆನ್ನಾಗಿ ಅಭಿಮಾನಿಗಳು ಮನೆ ಹತ್ರ ಹೋಗಿ ವಿಸಿಟ್ ಮಾಡಿ ಆಚರಿಸಿದ್ದಾರೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಮತ್ತೆ ಗಿಲ್ಲಿ ತುಂಬಾನೇ ಮೋಡಿ ಮಾಡಿದ್ರು. ಹೈ TRP ಸಿಕ್ಕಿದ್ದು ಈ ಒಂದು ಜೋಡಿಯಿಂದಾನೇ ಅಂತಾನೆ ಹೇಳ್ಬೋದು. ಕಾವ್ಯ ಅವರು ಕೂಡ ಹಲವಾರು ಈವೆಂಟ್ಸ್ ಗಳಲ್ಲಿ ಬಿಸಿ, ಗಿಲ್ಲಿ ಅವರು ಕೂಡ ಅಷ್ಟೇನೆ. ಕಾವ್ಯ ಅವರಿಗೆ ಸಹ ಕಾಲ್ ಮಾಡಿ ವಿಶಸ್ ಅನ್ನ ತಿಳಿಸಿದ್ದಾರೆ. ಗಿಲ್ಲಿ ನಟ ಅವರು ಬೆಸ್ಟ್ ವಿಶ್ ಮಾಡಿದ್ದಾರೆ. ತುಂಬಾ ಅಂದ್ರೆ ಸೆಲೆಬ್ರಿಟೀಸ್ ಗಳಿಂದ ಹಿಡಿದು ಅಭಿಮಾನಿಗಳು ಸಹ ಕಾಲ್ ಮಾಡುವಂತದ್ದು, ಮತ್ತೆ ಅವರ ಫ್ರೆಂಡ್ಸ್ ಗಳೆಲ್ಲರೂ ಕೂಡ ಕಾಲ್ ಮಾಡಿ ಕಾವ್ಯ ಅವರಿಗೆ ವಿಶಸ್ ಗಳನ್ನ ತಿಳಿಸ್ತಾ ಇದ್ದಾರೆ. ಬಹುತೇಕ ಒಳ್ಳೊಳ್ಳೆ ಸಿನಿಮಾ ಆಫರ್ಸ್ ಗಳು ಕೂಡ ಬರ್ತಾ ಇದೆ. ಗಿಲ್ಲಿ ನಟ ಅವರು ಕೂಡ ಅಷ್ಟೇ ಆ ಸಿನಿಮಾಗಳಿಗೂ ಕೂಡ ನಡೆಸೋಕೆ ತಯಾರಿಯನ್ನು ಸಹ ಮಾಡ್ಕೋತಾ ಇದ್ದಾರೆ. ಸುದೀಪ್ ಸರ್ ಅವ್ರಿಗೂ ಕೂಡ ಖುಷಿ ಇದೆ. ಗಿಲ್ಲಿ ಮತ್ತೆ ಕಾವ್ಯನ ಒಂದು ದೊಡ್ಡ ನೇಮ್ ಫೇಮ್ ಅನ್ನ ನೋಡಿ ಎಷ್ಟೊಂದು ದೊಡ್ಡ ಮಟ್ಟಿಗೆ ಕ್ರಿಯೇಟ್ ಆಗಿದೆ. ಹಲವಾರು ಪ್ರೋಗ್ರಾಮ್ ಈವೆಂಟ್ಸ್ ಗಳಲ್ಲಿ ಇಬ್ಬರು ಸಹ ಬ್ಯುಸಿ ಆಗ್ತಾ ಇದ್ದು, ಗಿಲ್ಲಿ ಅಂತೂ ತುಂಬಾನೇ ಬ್ಯುಸಿ ಆಗಿದ್ದಾರೆ. ಪ್ರತಿ ದಿವಸ ಒಂದಲ್ಲ ಒಂದು ಪ್ರೋಗ್ರಾಮ್ ಈವೆಂಟ್ಸ್ ಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಜೊತೆಗೆ ಹೊಸ ಸಿನಿಮಾವು ಕೂಡ ಅನೌನ್ಸ್ ಆಗುವಂತ ಒಂದು ಟೈಮ್ ಬರ್ತಾ ಇದೆ. ಗಿಲ್ಲಿ ನಟ ಅವರು ವರ್ಕೌಟ್ ಅನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹೀರೋ ಆಗಿ ಗಿಲ್ಲಿ ನಟ ಅವರು ಕಾಣಿಸ್ಕೊತಾ ಇದ್ದಾರೆ. ನಿನ್ನೆ ಕಾವ್ಯ ಅವರ ಹುಟ್ಟುಹಬ್ಬವಿದ್ದಂತ ಕಾರಣ ಅನೇಕ ಅಭಿಮಾನಿಗಳು ಸಹ ಮೀಟ್ ಆಗ್ತಾರೆ. ಮೀಟ್ ಆಗಿ ಕೇಕ್ ಅನ್ನು ಸಹ ಕಟ್ ಮಾಡಿ ಕೆಲವೊಂದಿಷ್ಟು ಫೋಟೋ ಫ್ರೇಮ್ ಗಿಫ್ಟ್ ಅನ್ನು ಸಹ ನೀಡಿದ್ದಾರೆ. ನಿಜವಾಗ್ಲೂ ಕೂಡ ಒಂದು ಖುಷಿಯ ವಿಚಾರ ಅಲ್ವಾ. ಎಲ್ರೂ ಕೂಡ ಅಷ್ಟೇನೆ ಕಾವ್ಯ ಮತ್ತೆ ಗಿಲ್ಲಿನ ಇವತ್ತಿಗೂ ಕೂಡ ಇಷ್ಟಪಡ್ತಾರೆ. ಬಿಗ್ ಬಾಸ್ ಮುಗಿದು 2 ತಿಂಗಳಾದ್ರೂ ಕೂಡ ಇನ್ನ ಸಹ ಫ್ಯಾನ್ ಕ್ರೇಜ್ ಕಡಿಮೆ ಆಗಿಲ್ಲ, ಜಾಸ್ತಿ ಆಗ್ತಾನೆ ಇದೆ. ಹಲವಾರು ಊರುಗಳಿಗೆ ಹೋದ್ರು ಕೂಡ ಗಿಲ್ಲಿ ಮತ್ತೆ ಕಾವ್ಯ ಜೋಡಿಯನ್ನ ಜನರು ಇಷ್ಟಪಟ್ಟು ಫೋಟೋವನ್ನ ಕ್ಲಿಕ್ಕಿಸ್ಕೊಳ್ತಾರೆ. ಗಿಲ್ಲಿ ಹೋದ್ರೆ ಕಾವ್ಯಲ್ಲಿ ಅಂತ ಕೂಡ ಒಂದು ಪ್ರಶ್ನೆಯನ್ನು ಸಹ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಫ್ಯಾನ್ ಕ್ರೇಜ್ ನಿಜವಾಗ್ಲೂ ಕೂಡ ಸೂಪರ್ ಅನ್ಬೋದು.